ಇವಾಗ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದು ಮಾಡಬೇಡ, ಇದು ಮಾಡಬೇಡ, ಅವ್ರ ಜೊತೆ ಹೋಗ್ಬೇಡ, ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡ, ಮನೇಲಿ ಇರು, ಓದು, ಸ್ಪೋರ್ಟ್ಸ್ ಕಡೆ ಹೋಗ್ಬೇಡ, ಡೈವರ್ಟ್ ಆಗ್ಬಿಡತ್ತೆ, ಹಾಗೆ ಹಿಂಗೆ ಅಂತ. ಸೊ ಆ ಥರ ರಿಸ್ಟ್ರಿಕ್ಟ್ ಮಾಡಿದ್ರೆ ಮಕ್ಳಿಗೆ ಹೆಂಗೆ ಅನ್ಸುತ್ತೆ, ಆ ಥರ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಅವರು ಮೆಂಟಾಲಿಟಿ ಹೆಂಗಿದಾಗತ್ತೆ. ಸೊ ಆ ಥರ ಮಾಡಬೇಕಾ ಬೇಡವಾ? ಖಂಡಿತ ಯಾವತ್ತೂ ಆ ರೀತಿ ಮಾಡಬಾರ್ದು. ಮಕ್ಕಳನ್ನ ಅವ್ರ ಅಭಿರುಚಿ ಏನಿದೆ ಅದಕ್ಕೆ ತಕ್ಕಂತೆ ಬಿಟ್ಬಿಡ್ಬೇಕು. ಈಗ ಬೇರೆ ಉದಾಹರಣೆ ಬೇಡ, ಈಗ ನೀನು ನಮ್ಮನೆಯಲ್ಲೇ ತಗೋ, ನೀನು ಆ್ಯಕ್ಟಿಂಗು ಇದರಲ್ಲೆಲ್ಲ ಒಂದು ಹೆಸರು ಮಾಡಿದೆ. ಈಗ ನಿನ್ನ ತಮ್ಮನಿಗೆ ಆ್ಯಕ್ಟಿಂಗ್ ಎಷ್ಟು ಅವಕಾಶಗಳು ಬರುತ್ತೆ ಅವನಿಗೆ, ಅವನೇನಂತಾನೆ, ನಾನು ಯಾವುದೇ ಕಾರಣಕ್ಕೂ ಆ್ಯಕ್ಟಿಂಗ್ ಮಾಡಲ್ಲ, ನಾನು ಸ್ಪೋರ್ಟ್ಸು ಅಂತಾನೆ. ಅವ್ನು ಸ್ಪೋರ್ಟ್ಸ್ ಅಭಿರುಚಿ ಇದ್ದಾಗ ಅವನ್ನ ಬಿಟ್ಬಿಡ್ಬೇಕದು. ನಿನಗೇನು ಇಷ್ಟ ಇದೆಯೋ ನೀನು ಅದನ್ನು ಮಾಡಪ್ಪ ಅಂತ. ಅವನಿಗಿಲ್ಲ ನಿಮ್ಮ ಅಕ್ಕ ಆ್ಯಕ್ಟಿಂಗ್ ಆಗಿದ್ದಲ್ಲ, ನೀನು ಆ್ಯಕ್ಟರೇ ಆಗೋ ಅಂತ ಹೇಳೋಕ್ಕಾಗಲ್ಲ. ಅವಾಗ ಅವನು ಸ್ಪೋರ್ಟ್ಸಲ್ಲಿ ಇದ್ದಾನೆ. ಈಗ ಅವ್ನು ಗೊತ್ತಲ್ಲ, ಅವನಿಗೆ ನೋಡಿದೆಯಲ್ಲ ನಿನ್ನ ತಮ್ಮನ, ಅವ್ನ ಪಾಡ್ಗೆ ಅವನೇನು ಆಟ ಆಡಿಕೊಂಡು ಅವನು ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡೋದು ಇದು ಮಾಡೋದು ಮಾಡಿಕೊಂಡು ಓದೋದ್ರಲ್ಲಿ ಗೊತ್ತಲ್ಲ. ಅವನು ಈ ಸಲದ್ದು ಎಕ್ಸಾಮಲ್ಲಿ ಅವನೇ ಟಾಪರು. ಅದೇ ನನ್ನ ಭಯ ಇರೋದಕ್ಕೆ ಟಾಪ್ ಬಂದಿದ್ದಾನೆ. ಇನ್ನು ಭಯ ಮನೇಲಿ ನಮ್ಮ ಅಪ್ಪ ಅಮ್ಮ ಓದಿನ ವಿಷಯದಲ್ಲಿ ಹೆಂಗೆ ಅಂದರೆ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ. ನನ್ನ ತಮ್ಮ 3 ಹೊತ್ತು ರೋಡಲ್ಲೇ ಆಟ ಆಡ್ಕೊಂಡಿರ್ತಾನೆ. ಅವ್ನಿಗೆ ಸ್ವಲ್ಪ ನಮ್ಮ ಅಕ್ಕ ಬೈತಾಳೆ, ನಮ್ಮ ಅಕ್ಕ ಹೊಡಿತಾಳೆ ಅನ್ನೋ ಒಂದಿಷ್ಟು ಭಯ ಇದೆಯೇನೋ ಅಷ್ಟೇ. ಅದಕ್ಕೆ ಮಾತ್ರ ಕುತ್ಕೊಂಡು ಓದೋದವನು. ಅದು ಬಿಟ್ಟು ನಮ್ಮ ಮಮ್ಮಿನೂ ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಅಪ್ಪನೂ ತಲೆ ಕೆಡಿಸ್ಕೊಳ್ಳಿ. ಏನು ನೀನು ಆಟ ಆಡ್ತೀವೋ ಹೋಗಿ ಆಟ ಆಡು, ಇನ್ನು ಎಷ್ಟೋ ತೋತೀವೋ ಕ್ರಿಕೆಟ್ ಆಡು ಅಂತ ಅವರೇ ಕಳಿಸ್ತಾರೆ. ನಾನು ಒಬ್ಬಳೇ ಸ್ವಲ್ಪ ಸ್ಟ್ರಿಕ್ಟ್ ಮಾಡೋದು ಈ ಒಂದು ವಿಷಯದಲ್ಲಿ.